ಇನ್ನೊಂದು ಕಡೆ ಕೇರಳದಲ್ಲಿ ಮತದಾನ ಆಯಿತು. 77% ವೋಟಿಂಗ್, 78%. ರಾತ್ರಿ ಅಷ್ಟೊತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತದು. ಚಿತ್ರನಟರು, ಘಟಾನುಘಟಿ ರಾಜಕೀಯ ನಾಯಕರುಗಳೆಲ್ಲ ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಿದರು. ಶಾಂತಯುತವಾಗಿತ್ತು ಮತದಾನ. ಮತ್ತೆ ನಮ್ಮದೇ ಸರ್ಕಾರ ಅಂತ ಪಿಣರಾಯಿ ವಿಜಯನ್ ಹೇಳಿದರು. ನಮ್ಮ ಸರ್ಕಾರ ಫಿಕ್ಸ್ ಅಂತ UDF ನಾಯಕರುಗಳು KC ವೇಣುಗೋಪಾಲ್ ಆದಿಯಾಗಿ ಇತರರು ಹೇಳ್ತಾ ಇದ್ದಾರೆ. BJPಯವರು ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತೀವಿ ನೋಡ್ತಾ ಇರಿ ಅಂತಿದ್ದಾರೆ. ರಾಜೀವ್ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರಲ್ಲಿ BJPಗೆ, ಶಶಿ ಥರೂರ್, ರಾಜೀವ್ ಚಂದ್ರಶೇಖರ್, KC ವೇಣುಗೋಪಾಲ್, ಪಿಣರಾಯಿ ವಿಜಯನ್, ರಾಜೇಂದ್ರ ಅರ್ಲೇಕರ್ ರಾಜ್ಯಪಾಲರು, ಅನಿಲ್ ಆಂಟನಿ, ನಟ ಮೊಮ್ಮಟ್ಟಿ ಕುಟುಂಬ ಸಮೇತರಾಗಿ ಓಟ್ ಹಾಕಿದ್ರು, ಮೋಹನ್ ಲಾಲ್ ಬಂದಿದ್ದರು, ಪೃಥ್ವಿರಾಜ್ ಸುಕುಮಾರನ್, ಎಲ್ಲರೂ ಓಟ್ ಹಾಕಿದ್ರು. ಕೇರಳದ ವಿಷಯ ಮಾತಾಡ್ತಾ ಇದ್ವಿ ನಾವು. ಕೇರಳಂ ಆಗಿದೆ ಈಗ ಅದು. ಅಲ್ಲಿ BJPಗೆ ಚಾನ್ಸ್ ಇಲ್ಲ. ನೇರ ಫೈಟು LDF ವರ್ಸಸ್ UDF ಇರೋದು. LDF ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದ ಮೈತ್ರಿಕೂಟ, UDF ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ. BJPಯವರಿಗೆ ಈ ಸಲ ಅಕೌಂಟ್ ಓಪನ್ ಮಾಡಬಹುದಾ ಅನ್ನುವ ಕುತೂಹಲ. ಲಾಸ್ಟ್ ಟೈಮ್ 0 ಅವರು. ಈ ಸಲ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳೋದು, ಯಾವುದೋ ಒಂದು ಸಮೀಕ್ಷೆ ನೋಡ್ತಾ ಇದ್ದೆ, ಹೈಯೆಸ್ಟ್ 7 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ. ಬಟ್ ವೋಟ್ ಶೇರ್ ಜಾಸ್ತಿ ಆಗುತ್ತೆ, 17% ತನಕ ವೋಟ್ ಶೇರ್ ತಗೊಳ್ತಾರೆ ಅಂತ ಕೆಲವು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಎನಿವೇಸ್ 4ನೇ ತಾರೀಕು ಗೊತ್ತಾಗತ್ತಲ್ಲ. ಕೇರಳಂದಾಯಿತು. ಅಸ್ಸಾಂನಲ್ಲೂ ಮತದಾನ ಇವತ್ತು. ಹಿಮಂತ ಬಿಸ್ವಾ ಶರ್ಮಾ ಇಸ್ ಅನ್ಸ್ಟಾಪಬಲ್. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಇದುವರೆಗೂ ಬಂದಿರುವ ಬಹುತೇಕ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇರೋದು ಕಳೆದ ಸಲಕ್ಕಿಂತಲೂ ಹೆಚ್ಚು ಸ್ಥಾನಗಳೊಂದಿಗೆ ಮತ್ತೆ BJP ಸರ್ಕಾರ ಬರುತ್ತೆ ಅಂತ. ಇವತ್ತು ಬೆಳಗ್ಗೆಯಿಂದ ಅನೇಕ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸಿ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡೋದು. ಇಲ್ಲಿ ಫೈಟಿಗಿರೋದೇ ಕಾಂಗ್ರೆಸ್ ವರ್ಸಸ್ BJP ಇದೆ ಫೈಟು. ಬಟ್ ಕಾಂಗ್ರೆಸ್ಸಿಗೆ ನಾಯಕರುಗಳಿಲ್ಲ, ಲೀಡರ್ಸ್ ಇಲ್ಲ. ಇದ್ದು ಬಂದವ್ರನ್ನೆಲ್ಲ ಇವ್ರು ಕರ್ಕೊಂಬಂದ್ಬಿಟ್ರು. ಹಿಮಂತ ಬಿಸ್ವಾ ಶರ್ಮಾ ಇದ್ದದ್ದು ಕಾಂಗ್ರೆಸ್ನಲ್ಲೇ, ತಾವು ಬಂದ ಮೇಲೆ ಅಲ್ಲಿರೋರ್ನೆಲ್ಲ ಕರ್ಕೊಂಬಂದರು. ಲೀಡರ್ಶಿಪ್ ಇಲ್ಲ ಕಾಂಗ್ರೆಸ್ಸಿಗೆ. ಎಲೆಕ್ಷನ್ ಪ್ರಚಾರನೂ ಲೇಟಾಗಿ ಶುರು ಮಾಡಿದ್ದು. ಅದರ ಮಧ್ಯೆ ನಮ್ಮ ಖರ್ಗೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗಿ ಅಲ್ಲಿ BJPಯವರು RSSನವರು ವಿಷಸರ್ಪ ಇದ್ದಂಗೆ ಹೊಡೆದು ಕೊಲ್ರಿ ಅಂದರು. ಎಲ್ಲ ಆಗಿದೆ. ಬಟ್ ಅಲ್ಲಿ ತುಂಬ ಹೆಚ್ಚು ಕುತೂಹಲ ಏನು ಉಳಿದಿಲ್ಲ. ಎಷ್ಟು ಸ್ಥಾನ ಯಾರು ಗೆಲ್ತಾರೆ ಅನ್ನೋ ವಿಷಯದಲ್ಲಿ ಅಷ್ಟೇ ಕುತೂಹಲ ಇರೋದು. ಅಲ್ಲೊಂದಷ್ಟು ನಾಯಕರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. आप लोग इतना दिन असम में घूमा, फिर मुझे ही पूछ रहे, मतलब आप लोग कुछ नहीं देखा. आप लोग इतना दिन असम में घूमा, फिर मुझे ही पूछ रहे, मतलब आप लोग कुछ नहीं देखा. आप लोग इतना दिन असम में घूमा, फिर मुझे ही पूछ रहे, मतलब आप लोग कुछ नहीं देखा. आप लोग इतना असम में जिस प्रकार से लोग आज एक उमंग की एक लहर हमको दिख रही है, तो मुझे पूरा भरोसा है कि हम असम की सभ्यता, असम की शालीनता, असम के जो आदर्श हैं, जो हमारे लोकतांत्रिक मूल्य हैं, हम उसकी संरक्षण कर पाएंगे और एक नई असम को हम बना पाएंगे. देखिए, असम में जिस प्रकार से लोग आज एक उमंग की एक लहर हमको दिख रही है. ಅಸ್ಸಾಂನಲ್ಲೂ ಮತದಾನದ ಪ್ರಮಾಣ ಹೆಚ್ಚಾಗಿದೆ. ಕಳೆದ ಎಲೆಕ್ಷನ್ಗೆ ಹೋಲಿಸಿದ್ರೆ 82.42 2021 ಚುನಾವಣೆಯಲ್ಲಾಗಿತ್ತು. 85% ಈ ಚುನಾವಣೆ. ಇನ್ನೂ ಸ್ವಲ್ಪ ಜಾಸ್ತಿನೂ ಆಗುತ್ತಿದ್ದು. ಏನು ಇಷ್ಟು ದೊಡ್ಡ ಮತದಾನ ಇಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಆಯಿತು ಅನ್ನೋ ಕುತೂಹಲ ಸಹಜವಾಗಿ ಬರುತ್ತೆ. ಯಾವಾಗಲೂ ಅಂದರೆ ಪೋಲ್ಸ್ಟರ್ಗಳು ಹೇಳೋದು ಮತದಾನದ ಪ್ರಮಾಣ ಜಾಸ್ತಿ ಆಗಿದ್ದರೆ ಜನ ಎಕ್ಸಿಸ್ಟಿಂಗ್ ಸಿಸ್ಟಮನ್ನು ಚೇಂಜ್ ಮಾಡೋಕ್ಕೆ ಓಟ್ ಹಾಕಿದ್ದಾರೆ ಅಂತ. ಅಂದರೆ
ಯಾವುದೋ ಒಂದು ಸರ್ಕಾರ ಇದೆ, ಬಿ ಜೆ ಪಿದು, ಕಾಂಗ್ರೆಸ್ದು, ಇನ್ನೊಂದು, ಮತ್ತು ಯಾವುದೋ ಒಂದು ಸರ್ಕಾರ ಇದೆ, ಚುನಾವಣೆ ಬಂದಿದೆ, ವೋಟಿಂಗ್ ಪರ್ಸೆಂಟೇಜ್ ವಿಪರೀತ ಜಾಸ್ತಿ ಆಗಿಬಿಡ್ತು ಅಂದರೆ ಆ ಸರ್ಕಾರವನ್ನು ಸೋಲಿಸುವುದಕ್ಕೆ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದು ಓಟ್ ಹಾಕಿದ್ದಾರೆ ಅಂಥದ್ದೊಂದು ಪೋಲ್ಸ್ಟರ್ಗಳು ಇದುವರೆಗಿನ ಡೇಟಾ ಇಟ್ಕೊಂಡು ಒಂದು ಅನಲೈಸಿಸ್ ಮಾಡ್ತಾರೆ. ವೋಟಿಂಗ್ ಪರ್ಸೆಂಟೇಜ್ ಕಳೆದ ಚುನಾವಣೆ ಎಷ್ಟೇ ಇದ್ದರೆ, ಅದಕ್ಕಿಂತ ಇನ್ನೂ ಕಡಿಮೆ ಆದರೆ ಮತ್ತೆ ಅದೇ ಸರ್ಕಾರ ಬರುವ ಸಾಧ್ಯತೆ ಇದೆ ಅಂತ. ಬಟ್ ಇಲ್ಲಿ ನೋಡಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ಓಟ್ ಹಾಕಿದ್ದಾರೆ. 85% ವೋಟಿಂಗ್ ಅಂದರೆ ಕಡಿಮೆನಾ? ಇನ್ನೂ ಜಾಸ್ತಿ ಆಗುತ್ತದು. ಫೈನಲ್ ಸಂಖ್ಯೆಗಳು ರಾತ್ರಿ ಅಷ್ಟೊತ್ತಿಗೆ ಬರ್ತವೆ, ಇನ್ನು ಮಧ್ಯರಾತ್ರಿ ಅಷ್ಟೊತ್ತಿಗೆ ಅಪ್ಡೇಟ್ ಆಗ್ತವೆ. ಲಾಸ್ಟ್ ಟೈಮ್ ನೋಡ್ರಿ 82.42, ಈ ಸಲ 85, ಅಂದರೆ ಒಂದು 86-87% ತನಕ ಆಗುತ್ತಿದ್ದು. ಮತ್ತು ಇದೇನಿದೆ ಹಿಂಗೆ? ಯಾಕೆ ಅಂದರೆ ಅಸ್ಸಾಂನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಕೇರಳಂನಲ್ಲಿ, ಪುದುಚೇರಿಯಲ್ಲೂ SIR ಆಗಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಿದೆ. ಮತದಾರರ ಪಟ್ಟಿಯನ್ನು ಹಿಡ್ಕೊಂಡು ಚುನಾವಣಾ ಆಯೋಗ ಯಾರು ಸತ್ತು ಹೋಗಿದ್ದಾರೆ, ಯಾರು ಎರಡೆರಡು ಕಡೆ ತಮ್ಮ ಹೆಸರುಗಳನ್ನು ವೋಟರ್ ಲಿಸ್ಟ್ನಲ್ಲಿ ಇಟ್ಕೊಂಡಿದ್ದಾರೆ, ಯಾರ ಬಳಿ ತಾವು ಭಾರತೀಯರು ಅನ್ನೋದಕ್ಕೆ ದಾಖಲೆಗಳಿಲ್ಲ, ಅಂಥವ್ರನ್ನೆಲ್ಲ ತೆಗೆದು ಹಾಕಿದೆ ಎಲೆಕ್ಷನ್ ಕಮಿಷನ್ನು. ಸೊ ಮತದಾರರ ಪಟ್ಟಿ ಈ ಹಿಂದಿಗಿಂತಲೂ ಹೆಚ್ಚು ಜೆನ್ವಿನ್ ಆಗಿದೆ. ಈಗ ಸತ್ತು ಹೋದವ್ರ ಹೆಸರು ಅದರಲ್ಲಿದ್ದರೆ ಅವ್ರೇನು ಬಂದು ಓಟ್ ಹಾಕೋದಿಲ್ಲ. ಅವ್ರು ಓಟ್ ಹಾಕಲಿಲ್ಲ ಅಂದರೆ ಮತದಾನ ಪ್ರಮಾಣ ಕಡಿಮೆನೇ ತೋರಿಸುತ್ತದು. ಈಗ ಜೆನ್ವಿನ್ ಮತದಾರರ ಪಟ್ಟಿ ಇದ್ದ ಸಂದರ್ಭದಲ್ಲಿ ಸಹಜ ಇದು. ನೀವು ಯಾವ ಎಲೆಕ್ಷನ್ ನೋಡ್ರೂ ಹಿಂದಿನ ಎಲೆಕ್ಷನ್ಗಿಂತ ಜಾಸ್ತಿ ವೋಟಿಂಗ್ ಆಗಿರುತ್ತೆ SIR ನಡೆದ ಭಾಗಗಳಲ್ಲಿ, ರಾಜ್ಯಗಳಲ್ಲಿ ಅಂತ. ಅಸ್ಸಾಮದ್ದು ಇಷ್ಟಿದೆ, ಕೇರಳಮೂ ಜಾಸ್ತಿ ಆಗಿದೆ, ಪುದುಚೇರಿ ಅಂತೂ 89% ವೋಟಿಂಗ್ ಅಂತೆ. 89%. ಸಣ್ಣ ಕೇಂದ್ರ ಆಡಳಿತ ಪ್ರದೇಶನು 90% ಆಯಿತು. 83.42% ಲಾಸ್ಟ್ ಟೈಮ್ ಆಗಿದ್ರೆ 2021 ಚುನಾವಣೆಯಲ್ಲಿ. ಈಗ 90% ವೋಟಿಂಗ್ ಆಗಿದೆ. 30 ವಿಧಾನಸಭಾ ಕ್ಷೇತ್ರಗಳಿರುವಂಥ ಸಣ್ಣ ಕೇಂದ್ರ ಆಡಳಿತ ಪ್ರದೇಶ ಪುದುಚೇರಿ 30. ಇದರಲ್ಲಿ 3 ಗೌರ್ಮೆಂಟಿಂದ ನಾಮಿನೇಷನ್ ಆಗುತ್ತೆ. ಅದು ಟೋಟಲ್ 33 ಆಗುತ್ತೆ. 30ಕ್ಕೆ ಎಲೆಕ್ಷನ್ ನಡೆಯೋದು. 16 ಮ್ಯಾಜಿಕ್ ನಂಬರ್. ಇದಕ್ಕೂ ವೋಟಿಂಗ್ ಆಗಿದೆ ಇವತ್ತು. ಸದ್ಯಕ್ಕೆ NDAದವರೇ ಅಧಿಕಾರದಲ್ಲಿದ್ದಾರೆ. ಪುದುಚೇರಿಯ ಮುಖ್ಯಮಂತ್ರಿ ಯಮಹಾ RX100 ಹತ್ಕೊಂಡು ಬಂದರು ಓಟ್ ಹಾಕಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.